ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಇನ್ಮುಂದೆ SMS ನಲ್ಲೇ ಓಪನ್ ಆಗುತ್ತೆ ಸ್ಮಾರ್ಟ್ ಲಾಕ್. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ನೂರಾರು ಕಿಲೋಮೀಟರ್ ದೂರದಲ್ಲಿರುವ ನಿಮ್ಮ ಮನೆ ಅಥವಾ ಕಚೇರಿ ಬೀಗವನ್ನ ಇಂಟರ್ನೆಟ್ ಸೌಲಭ್ಯವಿಲ್ಲದೆ ತೆಗೆಯಬಹುದು. ಇದೇನು ಹೀಗೆ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಹಾಗಿದ್ರೆ ಅದರ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಬೆಂಗಳೂರು ಮೂಲದ ಓಪನ್ ಆಪ್ ಎಂಬ ಸ್ಮಾರ್ಟ್ ಆಪ್ ಕಂಪನಿ ಇಂಥದ್ದೊಂದು ವಿನೂತನ ವ್ಯವಸ್ಥೆಯನ್ನ ಅನ್ವೇಷಿಸಿದೆ. ಈ ಸೌಲಭ್ಯಕ್ಕಾಗಿ ನೀವು ಮಾಡಬೇಕಾದಿಷ್ಟೇ, ಮನೆ ಅಥವಾ ಕಚೇರಿಗಳಿಗೆ ಅಳವಡಿಸಿರುವ ಸ್ಮಾರ್ಟ್ ಲಾಕ್ಗೆ ಸಂಬಂಧಿಸಿದ ಆಪ್ ಲಿಂಕ್ ಅನ್ನು ಆ ಸ್ಥಳದಲ್ಲಿ ಹಾಜರಿರುವ ವ್ಯಕ್ತಿಗೆ ಸೀಮಿತ ಅವಧಿಗೆ SMS ಕಳುಹಿಸಿದ್ರೆ ಸಾಕು. ಆ SMS ಸ್ವೀಕರಿಸಿದ ವ್ಯಕ್ತಿ ಕ್ಲಿಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಆಟೋಮೆಟಿಕ್ ಆಗಿ ಬೀಗ ತೆರೆದುಕೊಳ್ಳುತ್ತೆ. ಇದಲ್ಲದೆ ನೇರವಾಗಿ ಮಾಲೀಕ ಕೂಡ ಇಂಟರ್ನೆಟ್ ಸೌಲಭ್ಯದಿಂದ ಕುಳಿತಲ್ಲಿಂದಲೇ ಈ ಸ್ಮಾರ್ಟ್ ಲಾಕ್ ಬೀಗ ತೆಗೆಯಬಹುದು. ಜಗತ್ತಿನಲ್ಲಿ ಸ್ಮಾರ್ಟ್ ಲಾಕ್ ತಯಾರಿಸುವ ಕಂಪನಿಗಳು ಇರುವುದು ಕೇವಲ 5ರಿಂದ 6. ಅದರಲ್ಲೂ ಇಂಟರ್ನೆಟ್ ಸೌಲಭ್ಯವಿಲ್ಲದೆ ಈ ಮಾದರಿಯ ಬೀಗವನ್ನು ತೆಗೆಯುವ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಿದ ಏಕೈಕ ಕಂಪನಿ ಓಪನ್ ಆಪ್ ಆಗಿದೆ. ಇದು ಮೇಡ್ ಇನ್ ಇಂಡಿಯಾದ ಉತ್ಪನ್ನ. ಇದರ ಮೇಲೆ ಹಕ್ಕು ಸ್ವಾಮ್ಯ ಪಡೆಯಲು ಫೆಬ್ರವರಿಯಲ್ಲಿ ಅರ್ಜಿ ಸಲ್ಲಿಸಲು ಉದ್ದೇಶಿಸಲಾಗಿದೆ ಎಂದು ಓಪನ್ ಆಪ್ ಸಂಸ್ಥಾಪಕ ಕಾರ್ಯನಿರ್ವಹಣಾ ನಿರ್ದೇಶಕ ಗೌತಮ್ ಗೌಡ ಹೆಮ್ಮೆ ವ್ಯಕ್ತಪಡಿಸುತ್ತಾರೆ. ಒಂದು ಬೀಗಕ್ಕೆ ₹1200 ₹3000 ತಗಲುತ್ತೆ. ಮನೆಗಳಿಗೆ ಅಳವಡಿಸೋಕು ಸಿದ್ಧತೆ ನಡೆದಿದೆ ಎಂದು ಅವರು ವಿವರಿಸಿದ್ರು. ಅಷ್ಟಕ್ಕೂ ಈ ಸ್ಮಾರ್ಟ್ ಲಾಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸ್ಮಾರ್ಟ್ ಲಾಕ್ನಲ್ಲಿ ಸಣ್ಣ ಚಿಪ್ ಇರುತ್ತೆ. ಅದರಲ್ಲಿ ಲಾಕ್ ಹೊಂದಿದ ಮಾಲೀಕರ ಮೊಬೈಲ್ ಸಂಖ್ಯೆ ಸೇರಿದಂತೆ ಅಗತ್ಯ ಮಾಹಿತಿಗಳನ್ನ ನಮೂದಿಸಲಾಗಿರುತ್ತೆ. ಅದರಂತೆ ಸ್ಮಾರ್ಟ್ ಲಾಕ್ ಆಪ್ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಆಪ್ನ ಬಟನ್ ಒತ್ತಿದ್ದಂತೆ ಅಧಿಕೃತ ಮಾಹಿತಿಗಳೊಂದಿಗೆ ಅನುಮತಿ ಕೇಳುತ್ತೆ. ಅನುಮತಿ ಕೊಡ್ತಿದ್ದಂತೆ ಬೀಗ ತೆರೆಯುತ್ತೆ. ಆದ್ರೆ ಇದಕ್ಕೆ ಮೊಬೈಲ್ನಲ್ಲಿ ಇಂಟರ್ನೆಟ್ ವೈಫೈ ಸೇವೆ ಇರಲೇಬೇಕು. ಒಟ್ನಲ್ಲಿ ಲಾಕ್ ಓಪನ್ ಮಾಡಕ್ಕೂ ಈಗ ಹೊಸ ತಂತ್ರಜ್ಞಾನ ಬಂದಿದೆ. ಇನ್ನು ಮುಂದಕ್ಕೆ ಇನ್ನೆಷ್ಟು ಇದೇ ರೀತಿ ತಂತ್ರಜ್ಞಾನಗಳು ಹುಟ್ಕೊಳ್ಳುತ್ತೋ ಕಾದು ನೋಡಬೇಕಿದೆ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.